ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ಕೆಲಕ್ಕೆ. ಬನ್ನಿರಿಂದು ಈ ಪುಣ್ಯಧರೆಗೆ ನೃಪತುಂಗ ಮೆರೆದ ನೆಲಕ್ಕೆ. ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ, ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ. ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಕೇಳುಗರೆ, ಈಗ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಆಶ್ರಯದಲ್ಲಿ NCECT ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಭಾರತ ಸರ್ಕಾರ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಬೆಂಗಳೂರು ಸಹಯೋಗದಲ್ಲಿ 31ನೇ ಅಖಿಲ ಭಾರತ ಮಕ್ಕಳ ವಿಜ್ಞಾನ ಸಮಾವೇಶದ ಸಮಾರೋಪ ಸಮಾರಂಭವು ಜನವರಿ 22ನೇ ತಾರೀಕಿನಂದು ಸೇಡಂ ಪಟ್ಟಣದ ಅರಿವಿನ ಮಂಟಪದಲ್ಲಿ ನಡೆಯಿತು. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರಾದ ಶ್ರೀ ಬಸವರಾಜ್ ಪಾಟೀಲ್ ಅವರು ಈ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ, ವೈಜ್ಞಾನಿಕ ಸಂಶೋಧನೆಗಳು ಮಾನವೀಯ ಸಂಬಂಧ ಬೆಳೆಸುವಂತಾಗಬೇಕು, ಜೊತೆಗೆ ವೈಜ್ಞಾನಿಕ ಜ್ಞಾನವು ದೇಶಗಳನ್ನು ಜೋಡಿಸುವಂತಾಗಬೇಕೆಂಬ ಕಳಕಳಿಯ ಕೋರಿಕೆಯೊಂದಿಗೆ ಅರಳುವ ವಿಜ್ಞಾನಿಗಳು ತಾವೆಲ್ಲರೂ ನಮ್ಮ ದೇಶದ ಆಸ್ತಿ ಎಂದು ಮಕ್ಕಳನ್ನು ಪ್ರೋತ್ಸಾಹಿಸಿದರು. ಈ ರಾಜ್ಯ ಮಟ್ಟದ ಮಕ್ಕಳ ವಿಜ್ಞಾನ ಸಮಾವೇಶದಲ್ಲಿ ಹುಬ್ಬಳ್ಳಿ ಗೋಕುಲದ SR ಬೊಮ್ಮಾಯಿ ಸರ್ಕಾರಿ ಪ್ರೌಢಶಾಲೆಯ ಕುಮಾರ್ ವೀರೇಶ್ ಗೌಡ ಪಾಟೀಲ್ ಹಾಗೂ ಕುಮಾರ್ ಹನುಮಂತ ಹೊಸಮನಿ ಮಂಡಿಸಿದ್ದ ಹೆದ್ದಾರಿಯಲ್ಲಿ ಬಲಿಯಾಗುತ್ತಿರುವ ಪ್ರಾಣಿಗಳ ಸಾವು ತಡೆಯುವಲ್ಲಿ ತಂತ್ರಜ್ಞಾನದ ಬಳಕೆ ಎಂಬ ಸಂಶೋಧನಾ ಪ್ರಬಂಧ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಯುವ ವಿಜ್ಞಾನಿ ಪ್ರಶಸ್ತಿ ಹಾಗೂ 10,000 ರೂಪಾಯಿ ನಗದು ಬಹುಮಾನಕ್ಕೆ ಆಯ್ಕೆಯಾಗಿದೆ. 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹೊಸ ಕಾರ್ಯಾಲಯವನ್ನು ಇದೇ ಜನವರಿ 25ನೇ ತಾರೀಕಿನಂದು ಕಲಬುರಗಿಯ ಕೋರಂಟಿ ರಸ್ತೆಯಲ್ಲಿರುವ ಉಪ್ಪಿನ ತೋಟದ ಹತ್ತಿರ GDA ಬಡಾವಣೆಯ ದರಿಯಾಪುರದಲ್ಲಿ ಉದ್ಘಾಟಿಸಲಾಯಿತು. ಕಲಬುರಗಿಯ ವಿಕಾಸ್ ಅಕಾಡೆಮಿ ಹಾಗೂ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ವತಿಯಿಂದ ಇತ್ತೀಚೆಗೆ ನಮ್ಮನ್ನಗಲಿದ ವಿಕಾಸ್ ಅಕಾಡೆಮಿಯ ಯಾದಗಿರಿ ಜಿಲ್ಲಾ ಸಂಯೋಜಕರಾಗಿದ್ದ ದಿವಂಗತ ನೀಲಕಂಠ ಎಲೇರಿ ಅವರ ಸ್ಮೃತಿಯಲ್ಲಿ ವಿಶೇಷ ಉಪನ್ಯಾಸ ಮಾಲೆಯನ್ನು ಯಾದಗಿರಿಯ ಲಕ್ಷ್ಮೀನಗರದ ಲಕ್ಷ್ಮೀ ಮಂದಿರದಲ್ಲಿ ಫೆಬ್ರವರಿ 2ನೇ ತಾರೀಕಿನಿಂದ ಫೆಬ್ರವರಿ 6ನೇ ತಾರೀಕಿನವರೆಗೆ ಆಯೋಜಿಸಲಾಗಿದೆ. ಉಪನ್ಯಾಸ ಮಾಲೆ ಸಂಜೆ 6:20ರಿಂದ ಆರಂಭವಾಗಲಿದ್ದು, ಗದಗಿನ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪರಮ ಪೂಜ್ಯರಾದ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಕುರುಮಠ ಕಲ್ದ ಖಾಸಾ ಮಠದ ಪರಮ ಪೂಜ್ಯರಾದ ಶ್ರೀ ಶಾಂತವೀರ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಈ ಉಪನ್ಯಾಸ ಮಾಲೆಯನ್ನು ಉದ್ಘಾಟನೆ ಮಾಡಿ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರುಕೂಡ ಹಾಗೂ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಸಹಯೋಗದಲ್ಲಿ ದ್ವಿತೀಯ ಕಾಯಕ ಉತ್ಸವ ಮುಂಬರುವ ಫೆಬ್ರವರಿ 10 ಮತ್ತು 11ನೇ ತಾರೀಕಿನಂದು ನಡೆಯಲಿದೆ. ಸ್ಥಳ BKDB ಸಭಾಭವನ, ರಥ ಮೈದಾನ, ಬಸವ ಕಲ್ಯಾಣ. ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನ ಕೂಡ ಹಮ್ಮಿಕೊಳ್ಳಲಾಗಿದ್ದು, ಕಾಯಕ ಸಂಸ್ಕೃತಿ ಕುರಿತು ವಿಚಾರ ಸಂಕಿರಣ, ಅತ್ಯುತ್ತಮ 3 ಜನ ಸ್ವಯಂ ಉದ್ಯೋಗಿಗಳಿಗೆ ಪ್ರಶಸ್ತಿ ಹಾಗೂ ಶ್ರೀ ಚನ್ನಬಸವ ಕಾಯಕ ಪ್ರಶಸ್ತಿ ಪ್ರದಾನ ಸಮಾರಂಭವು ನಡೆಯಲಿದೆ. ಮುಂಬರುವ ಫೆಬ್ರವರಿ 11ನೇ ತಾರೀಕಿನಂದು ಸಂಜೆ 6:30 ಕಲಬುರಗಿಯಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಖಾದರ್ ವಲಿ ಅವರಿಂದ ಆರೋಗ್ಯದ ಗುಟ್ಟು, ಸುಭದ್ರ ಸುಸ್ಥಿರ ಜೀವನ ಕ್ರಮ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ಫೆಬ್ರವರಿ 12ನೇ ತಾರೀಕಿನಂದು ಬೆಳಿಗ್ಗೆ 10:30 ಕಲಬುರಗಿಯಲ್ಲಿರುವ ಜ್ಞಾನಸಿಂಚನ PU ಕಾಲೇಜ್ ಆವರಣದಲ್ಲಿ ಡಾಕ್ಟರ್ ಖಾದರ್ ವಲಿ ಅವರಿಂದ ಸಾವಯವ ಸಮಗ್ರ ಕೃಷಿ ಮತ್ತು ಸಿರಿಧಾನ್ಯಗಳ ಸದ್ಬಳಕೆ ಕುರಿತ ರೈತರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ. ಮುಂಬರುವ ಫೆಬ್ರವರಿ 18ನೇ ತಾರೀಕಿನಂದು ಬೆಳಿಗ್ಗೆ 10 ಗಂಟೆಯಿಂದ 3 ಗಂಟೆಯವರೆಗೆ ಯಾದಗಿರಿಯಲ್ಲಿರುವ ಆರ್ಯಭಟ ಅಂತಾರಾಷ್ಟ್ರೀಯ ಶಾಲೆಯ ನ್ಯೂಟನ್ ಆವರಣದಲ್ಲಿ ಶಾಲಾ ಶಿಕ್ಷಕರು, ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ಪಾಲಕರಿಗಾಗಿ ಶಿಕ್ಷಣ ಕುರಿತಾದ ಸ್ನೇಹ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಸದಾಶಿವ ಸ್ವಾಮೀಜಿ ಅವರು ಸಾನ್ನಿಧ್ಯವನ್ನ ವಹಿಸಲಿದ್ದು,
ವಿಕಾಸ್ ಅಕಾಡೆಮಿಯ ಸಂಯೋಜಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ದಿಕ್ಸೂಚಿ ಮಾತುಗಳನ್ನು ಆಡಲಿದ್ದಾರೆ. ಯಾದಗಿರಿಯ ಆರ್ಯಭಟ ಅಂತಾರಾಷ್ಟ್ರೀಯ ಶಾಲೆಯ ಆಡಳಿತ ಅಧಿಕಾರಿಗಳಾದ ಅರವಿಂದ್ ರೆಡ್ಡಿ ಅವರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಧಾರವಾಡದ ವ್ಯಕ್ತಿತ್ವ ವಿಕಸನ ತರಬೇತಿದಾರರಾದ ಮಹೇಶ್ ಮಾಶಾಳ್ ಅವರು ಹಾಗೂ ವಿಜಯಪುರದ ಚಾಣಕ್ಯ ಕರಿಯರ್ ಅಕಾಡೆಮಿಯ ಮುಖ್ಯಸ್ಥರಾಗಿರುವ ಎನ್ಎಂ ಬಿರಾದಾರ್ ಅವರು ಶಿಕ್ಷಣ ಕುರಿತು ಒಂದು ಬೆಳಕು ಈ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ವಿಕಾಸ ವಾರ್ತೆ ಕೇಳಿದೆ. ಆತ್ಮೀಯ ಕೆಳಗರೆ 7ನೇ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಭರದಿಂದ ತಯಾರಿ ನಡೆದಿದೆ. ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಹಾಗೂ ವಿವಿಧೆಡೆ ಈ ಕುರಿತಾದ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿ ಈ ಕಾರ್ಯಕ್ರಮದ ಮಾಹಿತಿಯನ್ನು ಸಹ ನೀಡಲಾಗ್ತಾ ಇದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪರಿವಾರ ಮಿಲನ ಕಾರ್ಯಕ್ರಮ ನಡೆಯಿತು. ಬನ್ನಿ ಇಂದಿನ ಸಂಚಿಕೆಯಲ್ಲಿ ಅಂದು ಖ್ಯಾತ ಶಿಕ್ಷಣ ಚಿಂತಕರು, ಶಿಕ್ಷಣ ತಜ್ಞರು ಆಗಿರುವ ಗುರುರಾಜ್ ಕರ್ಜಗಿ ಅವರು ನಮ್ಮ ಸಂಸ್ಕೃತಿಯ ಕುರಿತಾಗಿ ಒಂದಿಷ್ಟು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ರು. ಅದನ್ನ ಈಗ ಕೇಳಿಬರೋಣ. ಪ್ರಪಂಚ ಇಷ್ಟು ವೇಗವಾಗಿ ಬದಲಾಗ್ತಾ ಇದೆ, ಕಲ್ಪನಾತೀತವಾಗಿ ಬದಲಾಗ್ತಾ ಇದೆ. ಈ ಕಲ್ಪನಾತೀತವಾಗಿ ಬದಲಾಗುವಂಥ ಜಗತ್ತಿನಲ್ಲಿ ಎಷ್ಟು ಬೇಗ ಹೊಸ ಸೃಷ್ಟಿಗಳಾಗ್ತಾವೋ ಅಷ್ಟೇ ಬೇಗ ಹಳೆ ಸೃಷ್ಟಿಗಳು ನಾಶ ಆಗ್ತಾ ಇದೆ. ಇದು ಹೆದರಿಕೆ ಬರುವಂಥದ್ದು. ದಯವಿಟ್ಟು ಗಮನಿಸಿ, ನೀವು ಮೊಬೈಲ್ ತೊಗೊಂಡಿದ್ರೆ ಹೋದ ವರ್ಷ ಈ ವರ್ಷ ಔಟ್ಡೇಟೆಡ್ ಆಯಿತು. ನೀವು ಕಾರ್ ತೊಗೊಂಡಿದ್ರೆ 4 ವರ್ಷದಿಂದ ಇವತ್ತು ಸ್ಪೇರ್ ಪಾರ್ಟ್ ಸಿಗೋದಿಲ್ಲ. ನಾನು ಏನಂತೀನಿ, ರಿಡಂಡೆನ್ಸಿ ಇಸ್ ಬಿಕಮ್ ಸೋ ಫಾಸ್ಟ್. ಕಾರ್ ಕಳ್ಕೊಂಡ್ರೆ ನಷ್ಟ ಇಲ್ಲ, ಮೊಬೈಲ್ ಚೇಂಜ್ ಆದರೆ ನಷ್ಟ ಇಲ್ಲ, ಸಂಸ್ಕೃತಿ ನಷ್ಟ ಆದರೆ ಬಹುದೊಡ್ಡ ಅಪಾಯ ಇದೆ. ಈಗ ಕಾಲ ಪ್ರವಾಹದಲ್ಲಿ ಗುಂಡಪ್ಪನವರು ಹೇಳ್ತಾರೆ, ತೆರಪೆ ಇಲ್ಲದೆ ಹರಿಯುವ ಕಾಲ ಪ್ರವಾಹದಲ್ಲಿ ಪುರುಷ ರಚಿತಗಳೇನಿತ್ತು ತೇಲಿ ಹೋಗಿಯವು. ಪುರ ರಾಷ್ಟ್ರ ದುರ್ಗಗಳು ಮತನೀತಿ ಯುಕ್ತಿಗಳು ಪುರುಷತನ ನಿಂತಿಹುದು ಮಂಕುತಿಮ್ಮ. ಪುರುಷತನ ನಿಂತಿದೆಯಲ್ಲ, ಅದನ್ನು ಬಳಸ್ಕೋಬೇಕು ನಾವೀಗ. ಸಂಸ್ಕೃತಿ ಕಳೆದು ಹೋಗ್ತದೆ ಅಂತ ಅಪಾಯ ಇದೆ, ಅದು ಕಳಿಬಾರ್ದು. 10,000 ವರ್ಷಗಳ ಪರಂಪರೆ ನಮ್ಮದು. ಯಾವುದೋ ದೇಶ 300 ವರ್ಷದ ಪರಂಪರೆ ಇರೋದು ಹಾರ್ತಾರೆ ಪ್ರಪಂಚಕ್ಕೆ ನಾವು ದೊಡ್ಡವರು ಅಂತ. ಒಂದು 500 ವರ್ಷ ಇರುವಂಥವ್ರು ಹಾರಾಡ್ತಾರೆ ನಮ್ಮ ಪ್ರಪಂಚ ಅಂಥೇಳಿ. 10,000 ವರ್ಷ ಇತಿಹಾಸ ಇರುವಂಥ ಪರಂಪರೆ ಇರುವಂಥ ನಮ್ಮ ನಾಡು. ಅಂಥ ನಾಡಿನ ಪರಂಪರೆ ನಮ್ಮ ಹುಡುಗರಿಗೆ ಗೊತ್ತಿಲ್ಲ ಅಂದರೆ ಹೇಗಾಗತ್ತೆ? ಅದಾಗಬಾರ್ದು ಅಂತ ನಾನು ಎಷ್ಟೋ ಸಲ ಹೇಳ್ತೀನಿ. ನಿಮಗೇನೋ ಅಧಿಕಾರ ಇದೆ, ಅಂತಸ್ತಿದೆ, ದುಡ್ಡಿದೆ, ಮನೆಗೆ ಹೋಗಿ ಕೇಳಬೇಕು. ಅಮ್ಮ ಇದ್ದಾಳೆ ಮನೇಲಿ, ರೂಮಲ್ಲಿ ಮಲ್ಕೊಂಡಿದ್ದಾಳೆ, ಹೆಂಡತಿನ ಕೇಳ್ತಾರೆ, ಅಮ್ಮನ ಊಟ ಆಯ್ತಾ? ಮಲ್ಕೊಂಡ್ಲ? ಅದನ್ನು ಬಿಡಿ, ಅದನ್ನೆಲ್ಲ ಹೋಗಿ ಅಮ್ಮನ ಹತ್ರ ಪಕ್ಕ ಹಾಸಿ ಮೇಲೆ ಕೂತ್ಕೊಳ್ಳಿ, ಕೈ ಹಿಡ್ಕೊಳ್ಳಿ, ಅಮ್ಮ ಹೇಗಿದೆಯಮ್ಮ ಅಂತ ಕೇಳಿ. ಊಟ ಆಯ್ತಾ? ಕಾಲು ಒತ್ತಿ, ಸ್ವಲ್ಪ ಸಿಗೋಲ್ಲ ಮುಂದೆ, ನಿಮಗೆ ಬೇಕಂದ್ರೂ ಸಿಗಲ್ಲ. ಅದು ಕಾಲು ಒತ್ತಿ ಮಾತಾಡಿಸಿ. ಆ ವಯಸ್ಸಾದ ಕಣ್ಣಲ್ಲಿ ನೀರು ಜನ್ಗತ್ತೆ, ಅದು ಸಂಬಂಧ ಆಗೋ ಕೆಲಸ. ಬರೀ ಕೂತ್ಕೊಂಡು ಮಾತಾಡಿದ್ರೆ ಸಂಪರ್ಕ ಆಗಲ್ಲ. ಅದು ಬಿಡಿ, ತಾಯಿನ ಬಿಡಿ, ಹೆಂಡತಿ ಜೊತೆಗಾದರೂ ಸರಿಯಾಗಿ ಮಾತಾಡಿದ್ದೀವ ನಾವು. ಟಿ.ವಿ ಸೀರಿಯಲೆಲ್ಲ ಬದುಕು ಕಳೆದು ಹೋಯ್ತಲ್ಲ ನಮ್ಮದು. ಆ ಟಿ.ವಿ ಸ್ವಲ್ಪ ಆಫ್ ಮಾಡಿ ಹೆಂಡತಿ ಕೈ ಹಿಡ್ಕೊಳ್ಳಿ. ಅಲ್ಲ, 20 ವರ್ಷ ಆದ ಮದುವೆಯಾಗಿ ಹೇಗೆ ಬದುಕಿದ್ವಲ್ಲ, ಕಷ್ಟದ ಬೆಂಕಿಯಲ್ಲಿ ಹಾಯ್ದು ಬಂದ್ವಿ, ಸಂತೋಷದ ತುಗುಯಲೆಯಲ್ಲಿದ್ವಿ, ಎರಡೂ ಕಾಲದ ಜೊತೆಗೆ ಇದ್ವಲ್ವ, ಹೀಗೆ ಇರೋಣ ಸಂತೋಷವಾಗಿ ಅಂದಾಗ ಇಬ್ಬರು ಕಣ್ಣು ಹಸಿ ಆಗತ್ತೆ. ಭಾರತೀಯ ಸಂಸ್ಕೃತಿ ಎಂಥದ್ದು ನಮ್ಮದು. ನೀವು ರಾಮಾಯಣ ಓದ್ತಾ ಇದ್ರೆ ರಾಮನ ಸಂಸ್ಕೃತಿ ಗೊತ್ತಾಗತ್ತೆ. ಅಪ್ಪನ ಮಾತಿಗೆ ಬೆಲೆ ಕೊಡುವಂಥದ್ದು. ಹಿಂದಿನ ದಿವಸನೇ ಹೇಳಿದ್ದಾನಪ್ಪ ಸಾಯಂಕಾಲ, ನಾಳೆ ನೀ ರಾಜ ಆಗ್ತೀಯಾ ಅಂತ. ಮತ್ತೆ ಬೆಳಗ್ಗೆ ಹೊತ್ತಿಗೆ ಕರೆಸ್ಬಿಡ್ತಾನೆ, ನೀ ರಾಜ ಎಲ್ಲ ಕಾಡಿಗೆ ಹೋಗಬೇಕು ಅಂತ ಹೇಳ್ತಾನೆ. ಅಪ್ಪ ಹೇಳೋದಿಲ್ಲ ಪಾಪ, ಬಾಯಿ ಬಿಟ್ಟು ದುಃಖದಿಂದ ಕುಸಿದು ಬಿದ್ದಿದ್ದಾನೆ. ಕೈ ಹೇಳ್ತಾಳೆ, ಅಪ್ಪ ಹೇಳ್ತಾರಪ್ಪ ನೀ ಹೋಗಬೇಕು. ಇವತ್ತು ಅಂಥ ರಾಜ್ಕುಮಾರ್ ಇದ್ದರೆ ನೀ ಸುಮ್ಮನೆ ಕೂತ್ಕೊಳ್ಳಮ್ಮ, ಅಪ್ಪ ಹೇಳಿ ಮೊದಲು ಅಂತಿದ್ದ. ಆದರೆ ರಾಮ ಏನು ಹೇಳ್ತಾನೆ, ಅಪ್ಪ ಹೇಳೋದು ಬೇಡಮ್ಮ, ನೀ ಹೇಳಿದ್ರು ಸಾಕು ನನಗೆ, ಈಗಲೇ ಹೊರಟು ಬಿಡ್ತೀನಿ ಅಂತಾನೆ. ದಶರಥ ಬೇಡ್ಕೋತಾನವನ್ನ, ಇವತ್ತೊಂದು ರಾತ್ರಿ ಆದರೂ ಇರಪ್ಪ ನನ್ನ ಜೊತೆಗೆ, ನಾಳೆಯಿಂದ ನೋಡೋಕ್ಕಾಗಲ್ಲ, ವಯಸ್ಸಾದವನು ನಾನು. ರಾಮ ಒಪ್ಪಲ್ಲ, ಬಾಯಿಂದ ಬಿಟ್ಟು ಹೇಳಲ್ಲ ಅದನ್ನು. ನಿನ್ನೆ ತಾನೇ ನನಗೆ ಯುವರಾಜ ಅಭಿಷೇಕ ಅಂತ ಹೇಳಿದ್ದಿ, ಇವತ್ತಾಗಲೇ ಕಾಡಿಗೆ ಹೋಗುವಂತಿ. ಮನಸ್ಸು ಹೇಗೆ ಬದಲಾಗ್ತದೆ ಹೇಳೋಕ್ಕಾಗಲ್ಲ. ರಾತ್ರಿ ನಾನು ಇದ್ದಾಗ ಅಕಸ್ಮಾತ್ ನನ್ನ ಮನಸ್ಸು ಬದಲಾಗ್ಬಿಟ್ರೆ ಅದು ಆಗಬಾರ್ದು, ನಿನ್ನ ಮಾತಿಗೆ ಅಪಚಾರ ಆಗಬಾರ್ದು, ಹೋಗ್ತೀನಿ, ಹೀಗೆ ಹೋಗ್ತೀನಿ ಅಂತ ಹೊರಡ್ತಾನೆ. ಇದು ಸಂಸ್ಕೃತಿ. ಭರತ ಕೋಪದಿಂದ ಕೈಕೇಯಿಯನ್ನು ಬೈದಾಗ ವಚನ ತಗೋತಾನೆ ರಾಮ, ಯಾವ ಕೈಕೇಯಿಂದ ರಾಜ್ಯ ಬಿಟ್ಟು ಹೋಗಬೇಕಾಯಿತೋ ಆ ಕೈಕೇಯಿ ನೀನು ಬೈಯೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡು ಅಂತ ಕೇಳ್ಕೊತಾನೆ. ರಾಮ ನಡಿಯಿಟ್ಟ ನೆಲ ಭೀಮನುಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ, ನಾವೆಂತೂ ಹೊಸ ಬರಲು ಮಂಕುತಿಮ್ಮ. ಅದೇ ಜನ ತಾನೆ, ಅದೇ ಭೂಮಿ, ಅದೇ ಜಯದೇಶ, ಅದೇ ಅಂಜನಾದ್ರಿ. ಅದೊಂದು ಚೂರಾದ್ರೂ ಮೈಗೆ ಅಂಟ್ಕೋಬೇಡ ನಮಗೆ. ಇಡೀ ಭಾರತೀಯ ಸಂಸ್ಕೃತಿಯ ಮೂಲ ಧರ್ಮ. ಧರ್ಮದ ವ್ಯಾಖ್ಯೆ 100 ಸಿಗ್ತವೆ. ಧರ್ಮ ಅಂದರೆ ನಿಮ್ಮ ಜೀವನ ಪದ್ಧತಿ, ಜೀವನ ಸ್ವಭಾವ. ಭಗವದ್ಗೀತೆ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿದ. ನೀನು ಧರ್ಮದಲ್ಲಿ ಇವರು, ಬೇರೆ ಧರ್ಮಕ್ಕೆ ಹೋಗಬೇಡ. ನಮ್ಮ ಅರ್ಥವೇ ಆಗಲ್ಲ ನಮಗೆ. ಧರ್ಮ ಅಂದರೆ ಸ್ವಭಾವ. ಮನುಷ್ಯನ ಬಿಟ್ಟರೆ ಉಳುಕಿ ಯಾವ ಜೀವ ಕೂಡ ತನ್ನ ಸ್ವಭಾವವನ್ನು ಬದಲಾಯಿಸೋಲ್ಲ. ಹುಲಿ ಎಂದೂ ಹುಲ್ಲು ತಿನ್ನಲ್ಲ, ಆನೆ ಎಂದೂ ಮಾಂಸ ತಿನ್ನಲ್ಲ. ಬೆಂಕಿ ಸುಡೋದು ಬಿಡಲ್ಲ, ಅದು ಗಾಳಿ ಆರಿಸೋದೆ, ನೀರು ತೊಯ್ಸೋದೆ, ಎಂದೂ ಬದಲಾಗಲ್ಲ ತನ್ನ ಗುಣಗಳನ್ನು. ಆದರೆ ಮನುಷ್ಯ ಮಾತ್ರ ಹಾಗಲ್ಲ. ಇನ್ನು ಯಾರಂಗೋ ಬಟ್ಟೆ ಹಾಕಬೇಕಂತಾನೆ, ಯಾರಂಗೋ ಮಾತಾಡಬೇಕು ಅಂತಾನೆ, ಇನ್ನು ಯಾರಂಗೋ ಕಾಣಿಸ್ಕೋಬೇಕು ಅಂತಾನೆ, ತಾನು ಇರದೇ ಇರೋದನ್ನು ಆಗಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಅದಕ್ಕೆ ಹೇಳ್ತಾರೆ ಮನುಷ್ಯರು ಮಾತ್ರ ಹೇಳಬೇಕಾದದ್ದು ಇದು. ತುಂಬ ಚೆನ್ನಾಗಿ ಮಾತಾಡಿದ್ರೆ ಸಂಸ್ಕೃತಿನ ನೋಡಿದ್ದೀನಿ, ತುಂಬ ಅದ್ಭುತವಾಗಿ ಮಾತಾಡೋರು ಕಂಡಿದ್ದೇನೆ.
ನಾನು ಲಖನೌಗೆ ಹೋಗಬೇಕು, ಇಲ್ಲಿಂದ ದಿಲ್ಲಿಗೆ ಹೋಗಿ, ದಿಲ್ಲಿಯಿಂದ ವಾರಣಾಸಿಗೆ ಹೋಗಿ, ವಾರಣಾಸಿಯಿಂದ ಕಾರಲ್ಲಿ ಹೋಗ್ಬೇಕು ನಾನು ಲಖನೌಗೆ ಹೋದೆ. ಅಲ್ಲೊಬ್ಬರು ಪ್ರೊಫೆಸರ್ ಬಂದಿದ್ರು, ಸಂಸ್ಕೃತ ಪ್ರೊಫೆಸರು. ಏನು ಚಂದ ಮಾತಾಡ್ತಿದ್ರಪ್ಪ, ಅದ್ಭುತವಾಗಿ ಮಾತಾಡಬೇಕು. ರಾಮನ ಪಾತ್ರದ ಬಗ್ಗೆ ಮಾತಾಡಿದರೆ ಎಲ್ಲರೂ ಹತ್ತಿದ್ರು, ಅಷ್ಟು ಚಂದ. ತಾಯಿ ಪ್ರೀತಿ ಬಗ್ಗೆ ಮಾತಾಡಿದರು. ವಾಪಸ್ ಅವರು ವಾರಣಾಸಿಗೆ ಹೋಗ್ಬೇಕಲ್ವಾ, ನಾನಂದೆ 2 ಕಾರ್ ಯಾಕೆ, ನಂದು ಹೋಗ್ತೀನಲ್ಲ, ಹೇಗೋದು, ನೀವು ಬಂದುಬಿಡಿ, ಇಬ್ಬರು ಕೂಡ ಹೋಗೋಣ ಅಂತ. ಆಯಿತು, ಇಬ್ಬರು ಬಂದ್ವಿ. ಇನ್ನೂ 4 ತಾಸು ಎಷ್ಟು ಚಂದ ಮಾತಾಡಿದ್ರಿ. ನಾನು ಏರ್ಪೋರ್ಟಿಗೆ ಹೋದೆ, ಫ್ಲೈಟ್ ಬರಲಿಲ್ಲ, ಕಟ್ಮಾಂಡದಿಂದ ಕ್ಯಾನ್ಸಲ್ ಆಯಿತು. ಇವತ್ತು ಇಲ್ಲೇ ಹೋಟೆಲಲ್ಲಿ ಇರಬೇಕು, ಒಂದು ಚೀಟಿ ಕೊಟ್ಟರು. ಪ್ರೊಫೆಸರ್ ಇದ್ರು, ಹೇಗೂ ಇಲ್ಲೇ ಇರ್ತೀರಲ್ಲ, ನಮ್ಮ ಮನೆಗೆ ಬಂದು ಹೋಗಿ, ಒಂದು ಕಪ್ ಟೀ ಕುಡ್ಕೊಂಡು ಹೋಗಿ ಅಂದರು. ನನಗೂ ಖುಷಿ ಅವ್ರ ಮನೆ ನೋಡಬೇಕು ಅಂತ ಹೋದೆ. ಒಂದು ದಿವಾನ್ ಅಂತಿದೆ, ಆ ದಿವಾನ್ ಮೇಲೆ ಈ ಪ್ರೊಫೆಸರ್ ಅಮ್ಮ ಮಲ್ಕೊಂಡಿದ್ದಾರೆ. ಇವರಿಗೆ 60-65 ವರ್ಷ ಇರಬೇಕು, ಅವ್ರಿಗೆ 80-85 ಇರಬೇಕು, ಮಲ್ಕೊಂಡಿದ್ದಾರೆ. ಈ ಪ್ರೊಫೆಸರ್ ಒಳಗೆ ಹೋದ ತಕ್ಷಣ ಅದು ಏನು ಕೋಪ ಬಂತು ಮನುಷ್ಯನಿಗೆ, ವಿಪರೀತ ಕೋಪ ಬಂತು. ತಕ್ಷಣ ತಮ್ಮ ಹೆಂಡತಿಗೆ ಬೈದರು, ಏ ಬುಡ್ಡಿಕೋ ಕೆವು ಸುಲಾರ ಇವ್ರದ್ದು, ಈ ಮುದುಕಿನ ಯಾಕೆ ಮಲಸಿದೆ ಇಲ್ಲಿ, ಅಸಹ್ಯ, ಒಳಗೆ ಮಲಗಿಸ್ಬಾರ್ದ, ಹೊಳೆಯಲ್ಲಿ ಕಳಿಸೊಳಗಡೆ ಅಂದರು. ಈ ಮಾತು ಕೇಳಿದ ತಕ್ಷಣ ಜರ್ರ ಅಂತ ಇಳಿದು ಹೋಯ್ತು. ಸಂಸ್ಕೃತಿ ಮಾತಲ್ಲ, ನಡತೆ ನಡಿಬೇಕಂತ. ಮಾತಾಡಿದ್ರೆ ಬರೋಲ್ಲ ಸಂಸ್ಕೃತಿ. ಅದಕ್ಕೆ ಅದ್ಭುತ ಮಾತುಗಾರರು ಸುಸಂಸ್ಕೃತರು ಅಂತ ಹೇಳೋಕ್ಕಾಗಲ್ಲ ನನಗೆ, ಅದ್ಭುತ ನಟರು ಸುಸಂಸ್ಕೃತರು ಅಂತ ಹೇಳೋಕ್ಕಾಗಲ್ಲ. ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳು ನಡೆದು ತೋರಿಸ್ಬೇಕಾಗ್ತದೆ. ಅಕ್ಟೋಬರ್ 25ನೇ ತಾರೀಕು ನಮ್ಮ ಜಸ್ಟಿಸ್ MN ವೆಂಕಟಾಚಲಯ್ಯನವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದವರು, ಅವ್ರ 95ನೇ ಹುಟ್ಟುಹಬ್ಬ. ಅವತ್ತು ಹುಟ್ಟುಹಬ್ಬ ಅಂತ ಹೋಗಿದ್ದೆ. ಅವರು ಅವ್ರ ಹೆಂಡತಿ ಜೊತೆ ಕೂತ್ಕೊಂಡು ತುಂಬ ಹರಟೆ ಹೊಡಿ ಮಾತಾಡ್ತಾ ಇದ್ವಿ. ಯಾರು ಬರ್ತಾಯಿದ್ರು. ಆಗೊಂದು ಘಟನೆ ಆಯಿತು. ಇವತ್ತಿನ ಕರ್ನಾಟಕದ ಹೈಕೋರ್ಟ್ ಚೀಫ್ ಜಸ್ಟಿಸ್ ಯಾರಿದ್ದಾರೆ ವರಾಳೆ ಅವರು MN ವೆಂಕಟಾಚಲಯ್ಯ ಅವರು ನೋಡೋಕೆ ಬರ್ತಾರೆ ಅಂತ ಹೇಳಿದ್ರು. ಈ 95 ವರ್ಷದ ಹಿರಿಯರು ಪುಟಕ್ಕಂತ ಎದ್ರು. ಒಳಗಡೆ ಹೋಗಿ ಒಂದು ದೊಡ್ಡ ಬೊಕ್ಕೆ ತಂದು ಇಟ್ಬಿಟ್ಟಿದ್ದಾರೆ ಆಗಲೇ. ಆ ಬೊಕ್ಕೆ ತೊಗೊಂಡು ತಮ್ಮ ಮನೆ ದಾಟಿ ಹೊರಗಡೆ ಗೇಟ್ ಹತ್ರ ನಿಂತ್ಕೊಂಡ್ರು. ಆ ಚೀಫ್ ಜಸ್ಟಿಸ್ ಬಂದವರು ಇವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದರು. ಇವ್ರು ಪ್ಲೀಸ್ ವೆಲ್ಕಮ್ ಅಂತ ಇವ್ರು ಹೋಗಿ ಕೊಟ್ಟು ಕರ್ಕೊಂಬಂದರು. ಅವ್ರು ಹೋದ್ಮೇಲೆ ಕೇಳಿದ್ರು, ಇವ್ರು ನೀವು ಯಾಕೆ ಎದ್ದು ಹೋದ್ರಿ ಅಂತ. ಅವ್ರು ಹೇಳಿದ ಮಾತು, ನಾನು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿರಬೇಕು ಒಂದು ಕಾಲಕ್ಕೆ, ಆದರೆ ಇವತ್ತು ನಾನು ಸಾಮಾನ್ಯ ಪ್ರಜೆ, ಭಾರತದ ಸಾಮಾನ್ಯ ಪ್ರಜೆ. ಅವರು ಹೈಕೋರ್ಟ್ ಚೀಫ್ ಜಸ್ಟಿಸ್, ಅದು ಮುಖ್ಯ ಅಲ್ಲ ನನಗೆ. ನಮ್ಮ ಮನೆಗೆ ಬಂದಂಥ ಅತಿಥಿಗಳನ್ನು ಸರಿಯಾಗಿ ಸ್ವೀಕಾರ ಮಾಡೋದು ನನ್ನ ಕರ್ತವ್ಯ. ಇದು ಸಂಸ್ಕೃತಿ ಸ್ವಾಮಿ. ಇದನ್ನೆಲ್ಲ ಮಕ್ಕಳಿಗೆ ತಿಳಿಸೋದು ಹೇಗೆ? ನಾವು ನಮ್ಮ ಸಂಸ್ಕೃತಿ ಯಾವುದು, ತಂದೆ ತಾಯಿ ಅನ್ಕೊಂಡ್ರೆ ನಮಸ್ಕಾರ ಮಾಡಬೇಕು ಅಂತ ಹೇಳಬೇಕಂತಿಲ್ಲ, ಕಲಿಸಿಲ್ಲ ನಾವು. ನಾನು ನೋಡಿದ್ದೀನಿ ಉತ್ತರ ಕರ್ನಾಟಕದಲ್ಲಾಗಲಿ ಕಲ್ಯಾಣ ಕರ್ನಾಟಕದಲ್ಲಿ ಭಾಳ ಅಪರೂಪ, ಇತ್ತೀಚೆಗೆ ಸ್ವಲ್ಪ ಬರ್ತಾ ಇದೆ. ಉತ್ತರ ಭಾರತದಲ್ಲಿ ಹೋಗಿ ನೀವು ಬಜಾರ್ದಲ್ಲಿ ಸಿಕ್ಕರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಹೇಳೋದು, ಆ ಸಂಸ್ಕೃತಿ ಉಳಿಸ್ಬೇಕಾದ್ರೆ ಏನು ಮಾಡಿ, ಉತ್ಸವ ಮಾಡಬೇಕು. ನೀವು ಮನೇಲಿ ಒಬ್ಬರೇ ಕೂತು ಭಜನೆ ಮಾಡ್ತಿದ್ರೆ ಏನು ವಾತಾವರಣ ಇರುತ್ತೆ, ಆದರೆ 1 ಲಕ್ಷ ಜನ ಕೂತು ಭಜನೆ ಮಾಡಿದಾಗಿರೋ ವಾತಾವರಣನೇ ಬೇರೆ. ಮನಸ್ಸಿಗೆ ಉನ್ಮಾದ ಬಂದ್ಬಿಡುತ್ತೆ, ಪ್ರೀತಿ ಬಂದ್ಬಿಡುತ್ತೆ, ಓಕೆ ಬರ್ತದೆ. ಆ ಬಂದಂಥ 30-35 ಲಕ್ಷ ಜನಕ್ಕೆ ಮುಟ್ಟೋದು ಅಷ್ಟೇ ಅಲ್ಲ, ಅವ್ರ ಮನೆಗೂ ಮುಟ್ಟುತ್ತೆ ಅದು. ಅದಕ್ಕೆ ಬಸವರಾಜ್ ಪಾಟೀಲ್ ಸೇಡಂಜಿ ಅವರೆಲ್ಲ ವಿಕಾಸ್ ಅಕಾಡೆಮಿ ಇದು ಮಾಡಿದ್ದು 2 ಕೆಲಸ ಮಾಡಿದರು. ಕೊತ್ತಲ್ ಬಸವೇಶ್ವರಕ್ಕೆ 50 ವರ್ಷ ಸುವರ್ಣ ಸಂಭ್ರಮ ಇದೆ, ಅದ್ರ ಜೊತೆಗೆ ಸಂಸ್ಕೃತಿ ಉತ್ಸವವನ್ನು ಮಾಡಿ ಸೇಡಂ ಹತ್ರ ಮಾಡಬೇಕು ಅಂತ. ಆ ಉತ್ಸವ ಏನಾಗ್ತದೆ, 9 ದಿವಸದ ಉತ್ಸವ, 29 ಜನವರಿಯಿಂದ ಫೆಬ್ರವರಿ 6th ಏನಾಗ್ತದೆ, ಎಲ್ಲರೂ ಬರ್ರಿ ಸಂಸ್ಕೃತಿ ಉತ್ಸವಕ್ಕೆ ನಮ್ಮ ಮಕ್ಕಳನ್ನ ಕರ್ಕೊಂಬಂದು ತೋರಿಸು, ಇದು ನೋಡಿ ನಿಮ್ಮ ಸಂಸ್ಕೃತಿ, ದಿಸ್ ವೇರ್ ಯು ಬಿಲಾಂಗ್ ಟು. ನಮ್ಮ ಕಾರ್ಲ್ ಸಗಾನ್ ಹೇಳ್ದಂಗೆ ಯು ಕೇಮ್ ಫ್ರಮ್ ದಿ ಗ್ಯಾಲಾಕ್ಟಿಕ್ ಡಸ್ಟ್ ಅಂತ, ಹಾಗೆ ದಿಸ್ ಇಸ್ ದ ಕಲ್ಚರ್ ಫ್ರಮ್ ವಿಚ್ ಯು ಕೇಮ್ ಅಂತ ಮಕ್ಕಳಿಗೆ ಹೇಳಿದಾಗ ಬಹುಶಃ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅನಿಸುತ್ತೆ. ನಮಸ್ಕಾರ. ಆತ್ಮೀಯ ಕೆಳಗರೆ, ಇವಾಗಿದ್ವು ಶಿಕ್ಷಣ ತಜ್ಞರು, ಶಿಕ್ಷಣ ಚಿಂತಕರು ಆಗಿರುವ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾತುಗಳು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಪರಿವಾರ ಮಿಲನ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಇದ್ರು. ಇನ್ನು ಕೆಳಗರೆ, ಈ ಕಾರ್ಯಕ್ರಮದ ಕುರಿತಾಗಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಬರೆದು ಕಳಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 913032 9113032632. ಇಮೇಲ್ ಮೂಲಕವೂ ಕೂಡ ಅನಿಸಿಕೆ ಅಭಿಪ್ರಾಯಗಳನ್ನ ಕಳಿಸಿ. ವಿಳಾಸ vikas@gmail.com. ಇನ್ನು ಇಂದಿನ ಸಂಚಿಕೆಯನ್ನ ಮುಗಿಸುವಂತ ಹೊತ್ತಾಗಿದೆ. ಮುಂದಿನ ರವಿವಾರ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಬರ್ತಾ ಇದ್ದೀವಿ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ಸೇಡಮಿನಲ್ಲಿ ಬಾಣಂತಿ ಕಂಬ ಪಂಚಲಿಂಗ ಗುಡಿಯು ಜೈನ ಬಸದಿ ಬಸವೇಶ ನಿಲಯ. ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ. ಧರ್ಮ ಮತ್ತು ಸಂಸ್ಕೃತಿಗೆ, ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ. ಬನ್ನಿ, ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ. ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ.